ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ನೀವು ಕಂಡಿರದ ಕೇಳಿರದ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿ. ಬೆಂಗಳೂರು ಇತಿಹಾಸದಲ್ಲೇ ನಡೆದಿದೆ ಅತಿ ದೊಡ್ಡ ಹಗರಣ. ಹಾಗಾದ್ರೆ ಎಲ್ಲಿ ಯಾತಕ್ಕಾಗಿ ನಡೆದಿರುವಂತ ಹಗರಣ ಇದು? ಎಂತ ಹಗರಣ? ಅದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಇದು ನೀವು ಕಂಡಿರದ ಕೇಳಿರದ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ. ಬೆಂಗಳೂರು ಇತಿಹಾಸದಲ್ಲೇ ನಡೆದಿದೆ ಅತಿ ದೊಡ್ಡ ಹಗರಣ. ದೊಡ್ಡ ಇಲಾಖೆ, 16 ವರ್ಷ, 255 ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇದರಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ಲೂಟಿ ಹೊಡೆದಿದ್ದಾರೆ. ಆಗಿದ್ದೆಲ್ಲಿ ಗೊತ್ತಾ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ. ಪಿನ್ ಟು ಪಿನ್ ಮಾಹಿತಿ. ದೊಡ್ಡ ಇಲಾಖೆ ಇದು. 255 ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. 16 ವರ್ಷದಿಂದ ನಡೆದಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿ ಇದು. ಹಾಗಾದ್ರೆ ಎಲ್ಲಿ ನಡೆದಿರುವಂತದ್ದು ಇದು ಭ್ರಷ್ಟಾಚಾರ? ಯಾರೆಲ್ಲ ಶಾಮೀಲಾಗಿದ್ದಾರೆ? 1-2 ಅಧಿಕಾರಿಗಳಲ್ಲ, ಯಾರೋ ಒಬ್ರು ಇಬ್ರು ಅಲ್ಲ, 255 ಅಧಿಕಾರಿಗಳು ಶಾಮೀಲಾಗಿರುವಂತ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 40,000 ಕೋಟಿಯ ಭ್ರಷ್ಟಾಚಾರ. 22 ಲಕ್ಷ ನಾಗರಿಕರಿಗೆ ವಂಚಿಸಿರುವಂತ ಅತಿ ದೊಡ್ಡ ಮಹಾನ್ ಹಗರಣ. ನೋಡಿ, ಇದು ಒಬ್ರೋ ಇಬ್ರೋ ಸೇರ್ಕೊಂಡು ಮಾಡಿರುವಂತ ಭ್ರಷ್ಟಾಚಾರ ಅಲ್ಲ. 255 ಅಧಿಕಾರಿಗಳು 16 ವರ್ಷಗಳಲ್ಲಿ ನಡೆದಿರುವಂತ ಮಹಾನ್ ಲೂಟಿ ಇದು. ಸಾವಿರಾರು ಕೋಟಿ ಹಗರಣ ನಡೆದಿರೋದು ಯಾವ ಇಲಾಖೆಯಲ್ಲಿ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ದಾಖಲೆ ಸಮೇತ ಅತಿ ದೊಡ್ಡ ಹಗರಣ ಬಟ್ಟಾ ಬಯಲು ಮಾಡ್ತಾ ಇದ್ದೀವಿ. ಇದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 40,000 ಕೋಟಿ ಲೂಟಿ ಹೊಡೆದಿರುವಂತ ಸುದ್ದಿ. ಯಾವ ಇಲಾಖೆಯಲ್ಲಿ? 255 ಮಂದಿ ಅಧಿಕಾರಿಗಳು ಲೂಟಿ ಹೊಡೆದಿದ್ದಾರೆ. ಅಂದ್ರೆ ಲೂಟಿ ಹೊಡೆದಿದ್ದೆಷ್ಟು? ಎಷ್ಟು ಜನರು ಭಾಗಿಯಾಗಿದ್ರಲ್ಲ, ಎಷ್ಟು ಜನರು ಚೇಂಜ್ ಆಗಿದ್ರಲ್ಲ, ಅವರೆಲ್ಲರೂ ಕೂಡ ಪಿನ್ ಟು ಪಿನ್ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಇದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 40,000 ಕೋಟಿ ಭ್ರಷ್ಟಾಚಾರದ ಸುದ್ದಿ. 22 ಲಕ್ಷ ನಾಗರಿಕರಿಗೆ ವಂಚಿಸಿದ್ದಾರೆ. ಅತಿ ದೊಡ್ಡ ಮಹಾನ್ ಹಗರಣ ಇದು. ಬೆಂಗಳೂರಿನಲ್ಲೇ ಅತಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಕರೆಸ್ಕೊಳ್ತಾ ಇದೆ ಇದು. ಸಾವಿರಾರು ಕೋಟಿ ಹಗರಣದ ಪಿನ್ ಟು ಪಿನ್ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಹಾಗಾದ್ರೆ ಯಾವ ಇಲಾಖೆಯಲ್ಲಿ ನಡೆದಿರೋದು ಇದು? 255ಕ್ಕೂ ಹೆಚ್ಚು ಅಧಿಕಾರಿಗಳು ಶಾಮೀಲಾಗಿದ್ರು ಅಂದ್ರೆ, 16 ವರ್ಷದಿಂದ ಈ ರೀತಿ ಎಲ್ಲ ಆಗ್ತಾ ಇತ್ತು ಅಂದ್ರೆ, ಯಾವ ರೀತಿಯಾಗಿ ಹಾಗಾದ್ರೆ ಕೊಳ್ಳೆ ಹೊಡೆದಿದ್ದಾರೆ, ಲೂಟಿ ಹೊಡೆದಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ? ಜಿಬಿಎ ಇತಿಹಾಸದಲ್ಲೇ ಅತಿ ದೊಡ್ಡ ಹಗರಣ ಬಟಾ ಬಯಲ್ ಮಾಡ್ತಾ ಇದೆ ಗ್ಯಾರಂಟಿ ನ್ಯೂಸ್. ಬೆಂಗಳೂರು ನಗರ ಪಾಲಿಕೆಯ 150 ವರ್ಷಗಳ ಇತಿಹಾಸದಲ್ಲೇ ದೊಡ್ಡ ಹಗರಣ ಇದು. ಜಿಬಿಎ ನಗರ ಯೋಜನೆ ಇಲಾಖಾ ಅಧಿಕಾರಿಗಳು ನಡೆಸಿರುವಂತ ಮಹಾನ್ ಭ್ರಷ್ಟಾಚಾರ ಇದು. ಹಾಗಾದ್ರೆ 40,000 ಕೋಟಿ ಹಗರಣದ ಹಿಂದೆ ಯಾರ್ಯಾರಿದ್ದಾರೆ? 9,700 ಪುಟಗಳ ದಾಖಲೆಯನ್ನ ಲೋಕಾಯುಕ್ತಕ್ಕೆ ಸಲ್ಲಿಕೆ ಮಾಡಲಾಗಿದೆಯಂತೆ. ಇನ್ನು ದಾಖಲೆ ಸಮೇತ ದೂರು ಕೊಟ್ಟಂತ ಬಿಜೆಪಿ ಮುಖಂಡ NR ರಮೇಶ್ ಅವರು ಇದನ್ನ ದಾಖಲೆ ಸಮೇತ ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ. ಅಂದಹಾಗೆ ಸಾವಿರಾರು ಕೋಟಿ ಹಗರಣ ನಡೆದಿರೋದು ಕೇವಲ 16 ವರ್ಷಗಳಲ್ಲಿ. 40,000 ಕೋಟಿ ಭ್ರಷ್ಟಾಚಾರದಲ್ಲಿ 255 ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಬೃಹತ್ ಕಟ್ಟಡ ನಿರ್ಮಿಸ್ತಾ ಇರುವಂತ 437 ಬಿಲ್ಡರ್ಸ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಅದರಲ್ಲಿ ಓಸಿ, ಸಿಸಿ ನೀಡುವಲ್ಲಿ ಮಹಾನ್ ಭ್ರಷ್ಟಾಚಾರ ನಡೆಸಿರುವಂತ ಈ 255 ಮಂದಿ ಅಧಿಕಾರಿಗಳು 50 ಯೂನಿಟ್ಗೂ ಹೆಚ್ಚಿರುವಂತ ಅಪಾರ್ಟ್ಮೆಂಟ್ಗಳಿಗೆ ಓಸಿ, ಸಿಸಿ ನೀಡುವಲ್ಲಿ ಅಕ್ರಮ ನಡೆದಿದೆ. ಐಟಿ, ಬಿಟಿ, ಸೂಪರ್ ಸ್ಪೆಷಾಲಿಟಿ
ಸ್ಟಾರ್ ಹೋಟೆಲ್ಗಳಿಗೆ ನೀಡಿರುವಂತ ನಕಲಿ ಓಸಿ ಮತ್ತೆ ಸಿಸಿ 95% ಅಷ್ಟು ಓಸಿ ಸಿಸಿಗಳು ನಕಲಿ ಅಂತ ಲೋಕಾಯುಕ್ತದಲ್ಲಿ ದೂರನ್ನ ಕೊಟ್ಟಿರುವಂತ ಬಿಜೆಪಿ ಮುಖಂಡ ಸದ್ಯ ದಾಖಲೆ ಸಮೇತ ದೂರು ದಾಖಲಾಗಿದೆ ಲೋಕಾಯುಕ್ತಕ್ಕೆ. 16 ವರ್ಷದಲ್ಲಿ 40,000 ಕೋಟಿ ಲೂಟಿ ಹೊಡೆದಿದ್ದಾರೆ. ಅದರ ಮಾಹಿತಿ ಸಮೇತ ದಾಖಲೆ ಸಮೇತ ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆ ಆಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಲೋಕಾಯುಕ್ತ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ, ಆ 255 ಅಧಿಕಾರಿಗಳು ಯಾರ್ಯಾರು ಎಷ್ಟೆಷ್ಟು ಕೊಳ್ಳೆ ಹೊಡೆದಿದ್ದಾರೆ, ಹಾಗಾದ್ರೆ ಇದೇ ಒಂದು ರೀತಿಯಾಗಿ ಓಸಿ ಸಿಸಿಗಳನ್ನ ನಕಲಿ ಕೊಡೋದೇ ದಂಧೆ ಆಗ್ಬಿಟ್ಟಿದೆ ಇವರಿಗೆ, ಅದರಿಂದಾನೇ ದುಡ್ಡು ಮಾಡ್ಕೊಂಡಿದ್ದಾರೆ ಅಂತ. 16 ವರ್ಷದಲ್ಲಿ 40,000 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಅಂದ್ರೆ ಅದರ ಎಲ್ಲ ದಾಖಲೆಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದಾಖಲೆ ಸಮೇತ ಈಗ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿದೆ. 22 ಲಕ್ಷ ನಾಗರಿಕರಿಗೆ ವಂಚಿಸಲಾಗಿದೆ. ಅದರ ದಾಖಲೆಗಳನ್ನು ಕೂಡ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಅಷ್ಟೂ ದಾಖಲೆಗಳ ಸಮೇತ ಈಗ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಅಂದಿನ ಬಿಬಿಎಂಪಿಯ 2010-11ರಿಂದ 2025-26ರವರೆಗಿನ ಬೃಹತ್ ಹಗರಣ ಇದು. 16 ವರ್ಷದಲ್ಲಿ 4,381 ಸಿಸಿ ಹಾಗೂ 4,587 ಓಸಿ ನೀಡಿದ್ದಾರಂತೆ ಈ 255 ಅಧಿಕಾರಿಗಳು ಶಾಮೀಲಾಗಿ. 16 ವರ್ಷದ ಅವಧಿಯಲ್ಲಿ 71,169 ನಕ್ಷೆ ಮಂಜೂರಾತಿಯನ್ನು ಕೂಡ ನೀಡಿರುವಂತ ಅಧಿಕಾರಿಗಳು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಉಲ್ಲಾಸ್. ಬೆಂಗಳೂರಿನ ಇತಿಹಾಸದಲ್ಲೇ ನಡೆದಿರುವಂತ 40,000 ಕೋಟಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು ಹೇಗೆ ಬೆಳಕಿಗೆ ಬಂತು? ಸದ್ಯ ಲೋಕಾಯುಕ್ತ ಅಧಿಕಾರಿಗಳ ಮುಂದಿನ ನಡೆ ಹೇಗೆ ಅಂತ? ಸೌಖ್ಯ, ಬಿಬಿ ಅಂದ್ರೆ ಅಂದಿನ ಬಿಬಿಎಂಪಿ ಈಗಿನ ಜಿಬಿಎ ಇತಿಹಾಸದಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಹಗರಣ ಇದು. ಸುಮಾರು ಒಂದಲ್ಲ ಎರಡಲ್ಲ ಬರೋಬ್ಬರಿ 40,000 ಕೋಟಿ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತದೆ. ಅದರಲ್ಲೂ ಕೂಡ ಈಗಿನ ಅಂದ್ರೆ ಅಂದಿನ ಬಿಬಿಎಂಪಿಯ ವ್ಯಾಪ್ತಿಯಲ್ಲಿರುವಂತಹ ನಗರ ಯೋಜನೆಯಲ್ಲಿರುವಂತಹ ಸುಮಾರು 255 ಅಧಿಕಾರಿಗಳು ಈ ಒಂದು ಅಕ್ರಮವನ್ನ ಎಸಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಆಧಾರದ ಮೇಲೆ ಈಗಾಗಲೇ 9,700 ಪುಟಗಳ ದೂರನ್ನ ಲೋಕಾಯುಕ್ತಕ್ಕೆ ಸಲ್ಲಿಸುವಂತ ಕೆಲಸವನ್ನ ಬಿಜೆಪಿ ಮುಖಂಡ NR ರಮೇಶ್ ಮಾಡಿದ್ದಾರೆ. ಪ್ರಮುಖವಾಗಿ ಅಧಿಕಾರಿಗಳು ಯಾವ ರೀತಿಯಾಗಿ ಅಕ್ರಮ ಮಾಡಿದ್ದಾರೆ ಅಂತಂದ್ರೆ ಐಟಿ ಇರ್ಬೋದು, ಟೆಕ್ ಪಾರ್ಕ್ಗಳಿರ್ಬೋದು, ಅಥವಾ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಿರ್ಬೋದು, ಅಥವಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿರ್ಬೋದು, ಇವೆಲ್ಲಕ್ಕೂ ಕೂಡ OCCCಯನ್ನ ಕೊಡುವಂತ ವಿಚಾರದಲ್ಲಿ ನಕಲಿ OCCCಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದಂದ್ರೆ ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಸುಮಾರು 95% ಓಸಿ ಮತ್ತೆ ಸಿಸಿಗಳು ಕೊಟ್ಟಿರುವಂತದ್ದು ಅಕ್ರಮ, ಅನಧಿಕೃತವಾಗಿ ಕೊಡಲಾಗಿದೆ ಅಧಿಕಾರಿಗಳು ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಅತಿ ಹೆಚ್ಚು ನಗರ ಯೋಜನೆ ವಿಭಾಗದಲ್ಲೇನೆ ಒಬ್ಬ ಅಧಿಕಾರಿ, ಒಬ್ಬ ಇಂಜಿನಿಯರ್ ಅಥವಾ AE ಬರ್ತಾರೆ ಅಂತಂದ್ರೆ ಲಕ್ಷ ಲಂಚವನ್ನು ಕೊಟ್ಟು ಒಂದು ಪೋಸ್ಟ್ಗೆ ಬರ್ತಾರೆ. ಹೀಗೆ ಲಂಚವನ್ನು ಕೊಟ್ಟು ಬಂದಂತಹ ಅಧಿಕಾರಿಗಳು ಆ ಒಂದು ಹಣವನ್ನ ರಿಕವರಿ ಮಾಡ್ಲಿಕ್ಕೆ ನಕಲಿ ಓಸಿ ಮತ್ತೆ ಸಿಸಿಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಹೀಗಾಗಿ ಎಲ್ಲ ಸುಮಾರು 9,700 ಪುಟಗಳ ಸಮಗ್ರವಾದಂತಹ ಒಂದು ದಾಖಲೆಯನ್ನ ಬಿಜೆಪಿ ಮುಖಂಡ NR ರಮೇಶ್ ಲೋಕಾಯುಕ್ತಕ್ಕೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ಈಗ ಅನುಮತಿ 50 ಇರ್ಬೋದು, 50ಕ್ಕಿಂತ ಹೆಚ್ಚು ಕಟ್ಟಡಗಳೇನಿರ್ತವೆ ಅಂದ್ರೆ ಯಾವುದೇ ಒಂದು ಹೋಟೆಲ್ ಅಂತ ಬಂದಾಗ 50 ರೂಮ್ ವಸತಿ ಸಮುಚ್ಚಯಗಳ ಮೇಲೆ ಇರುವಂತಹ ದೊಡ್ಡ ದೊಡ್ಡ ಬೃಹತ್ ಕಟ್ಟಡಗಳೇನಿದಾವೆ ಆ ಒಂದು ಕಟ್ಟಡಗಳಿಗೆ ಓಸಿಯನ್ನು ಕೊಡುವಂತ ವಿಚಾರದಲ್ಲಿ ಅಧಿಕಾರಿಗಳು ಗೋಲ್ಮಾಲನ್ನ ಮಾಡಿದ್ದಾರೆ. ಹಣವನ್ನ ಪಡೆದ್ಬಿಟ್ಟು ಅಂದ್ರೆ 16 ವರ್ಷದ 2010-11ರಿಂದ 2025-26 ತನಕ ಆ ಒಂದು ಅವಧಿಯಲ್ಲಿ ಸುಮಾರು 16 ವರ್ಷಗಳ ಅವಧಿಯಲ್ಲಿ ನಡೆದಿರುವಂತಹ OCCC ಅಕ್ರಮ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಸುಮಾರು 437 ಬಿಲ್ಡರ್ಗಳ ವಿರುದ್ಧ ಈಗ ದೂರು ದಾಖಲಾಗಿರುವಂತದ್ದು. ಅಂದ್ರೆ ಕೈಗಾರಿಕಾ ಕಟ್ಟಡಗಳಿರ್ಬೋದು, 5 ಸ್ಟಾರ್ ಹೋಟೆಲ್ಗಳಿರ್ಬೋದು, IT ಕಂಪನಿಗಳಿರ್ಬೋದು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿರ್ಬೋದು, ಕಲ್ಯಾಣ ಮಂಟಪಗಳಿರ್ಬೋದು, ಹೀಗೆ ಈ ಎಲ್ಲಾ ರೀತಿಯಲ್ಲೂ ಬೃಹತ್ ಕಟ್ಟಡಗಳೇನಿದಾವೆ ಆ ಎಲ್ಲಾ ಕಟ್ಟಡಗಳಿಗೂ ಕೂಡ OCCCಯನ್ನ ಕೊಡುವಂತ ವಿಚಾರದಲ್ಲಿ, ಜೊತೆಗೆ OCCCಯನ್ನ ಕೊಡಬೇಕು ಅಂತಂದ್ರೆ ಒಂದಷ್ಟು ನಿಗದಿತ ಶುಲ್ಕವನ್ನು ಕೂಡ ಕಟ್ಕೊಳ್ಬೇಕಾಗತ್ತೆ. ಅಂದ್ರೆ 25% ಯಾವುದೇ ಒಂದು ಕಟ್ಟಡಕ್ಕೆ OCಯನ್ನ ಕೊಡಬೇಕು ಅಂತಂದ್ರೆ 25% ಹಣವನ್ನ ಕಟ್ಟಿಸ್ಕೊಳ್ಬೇಕಾಗತ್ತೆ. ಆದ್ರೆ ಯಾವುದೇ ರೀತಿಯಾದಂತ ₹1 ಹಣವನ್ನ ಕಟ್ಟಿಸ್ಕೊಳ್ಳದೆ ನಕಲಿಯಾಗಿ ಅಂದ್ರೆ ಹಣವನ್ನ ಪಡೆದು ಲಂಚದ ರೂಪದಲ್ಲಿ ಕಿಕ್ ಬ್ಯಾಕ್ ಅನ್ನ ಪಡೆದು ಬೇಕಾದವರಿಗೆ ಈಗ OCCCಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಈ ಒಂದು ನಕಲಿ OCCCಯನ್ನ ಕೊಡ್ಲಿಕ್ಕೆ ಅಧಿಕಾರಿಗಳು, ಅದರಲ್ಲೂ ಪ್ರಮುಖವಾಗಿ ಅಂದಿನ ನಗರ ಪಾಲಿಕೆಯಲ್ಲಿರುವಂತಹ ಟೌನ್ ಪ್ಲಾನಿಂಗ್ ನಲ್ಲಿ ಇರುವಂತಹ ಅಧಿಕಾರಿಗಳು, AE ಆಗಿರ್ಬೋದು ಅಥವಾ ಜಾಯಿಂಟ್ ಕಮಿಷನರ್ ತನಕನು ಕೂಡ, ಜಂಟಿ ಆಯುಕ್ತರ ತನಕನು ಕೂಡ ಎಲ್ಲರೂ ಹಣವನ್ನ ಲಂಚದ ರೂಪದಲ್ಲಿ ಪಡೆದು ಈಗ ನಕಲಿ OCCCಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಈಗ
ಲೋಕಾಯುಕ್ತಕ್ಕೆ ದೂರು ಕೊಟ್ಟಿರುವಂತದ್ದು ಸುಮಾರು 255 ಅಧಿಕಾರಿಗಳ ವಿರುದ್ಧ ಈಗ ದೂರು ಸಲ್ಲಿಕೆ ಆಗಿದೆ. ಸೊ ಲೋಕಾಯುಕ್ತ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.